ಕಾವೇರಿದ ಕಿಚ್ಚು ಹಿಂದೆ ಕರ್ನಾಟಕ ಬಂದ್ ಭವಿಷ್ಯ ನಿರ್ಧಾರ. ಬಂದ್ ಕರೆಗೆ ಇಂದು ಕನ್ನಡ ಪರ ಸಂಘಟನೆಗಳು ಸಭೆಯನ್ನ ಮಾಡ್ತದೆ, ಮೀಟಿಂಗ್ ಅನ್ನ ಮಾಡ್ತದೆ. ತಮಿಳುನಾಡಿಗೆ ನೀರು ಬಿಡುವ ಆದೇಶಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆಯಲಿದೆ ಇವತ್ತು ಮಹತ್ವದ ಮೀಟಿಂಗ್. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಸಭೆ ಸೇರ್ತಾರೆ. ಕರ್ನಾಟಕ ಬಂದ್ ಹೋರಾಟದ ರೂಪುರೇಷೆ ಬಗ್ಗೆ ಇವತ್ತು ಅಂತಿಮ ತೀರ್ಮಾನವನ್ನ ಕನ್ನಡ ಪರ ಸಂಘಟನೆಗಳು ತೆಗೆದುಕೊಳ್ಳುತ್ತೆ. ಈಗ ಕಾವೇರಿ ಕಿಚ್ ಏನಿದೆ, ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ಮಾಡ್ತದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸವಿತಾ, ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್, ಸಭೆಯ ನಿರೀಕ್ಷೆಗಳನ್ನ ಹೇಳೋದಾದ್ರೆ ಯಾವೆಲ್ಲ ಕನ್ನಡ ಪರ ಸಂಘಟನೆಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದೆ? ಮಧುಸೂದನ್, ಇಂದು ಪ್ರಮುಖವಾಗಿ ಕನ್ನಡ ಪರ ಸಂಘಟನೆಗಳೆಲ್ಲವೂ ಮೀಟಿಂಗ್ ಮಾಡ್ತಾ ಇದ್ದಾವೆ. ಅಂದ್ರೆ ಖಾಸಗಿ ಹೋಟೆಲ್ನಲ್ಲಿ 11 ಗಂಟೆಗೆ ಮೀಟಿಂಗ್ ಏರ್ಪಾಡಾಗಿದೆ. ಕರವೇ ಸೇರಿದಂತೆ ಒಂದಿಷ್ಟು ವಿವಿಧ ಕನ್ನಡ ಪರ ಸಂಘಟನೆಯ ಮುಖ್ಯಸ್ಥರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವ ವಿಚಾರವಾಗಿ ಈ ಹಿಂದೆ ಕೂಡ ಸಾಕಷ್ಟು ಆಕ್ರೋಶಗಳು ಕೂಡ ಇದ್ವು. ಕನ್ನಡ ಪರ ಸಂಘಟನೆ ಪ್ರತಿ ವರ್ಷ ಕೂಡ ಇದೇ ವಿಚಾರವಾಗಿ ಸರ್ಕಾರದ ಗಮನ ಸೆಳೆಯೋಕೆ ಮತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಮುಟ್ಲಿಕ್ಕೆ ತಯಾರಿ ಮಾಡ್ಕೊಂಡಿರ್ತವೆ. ಅದೇ ರೀತಿ ಈ ಬಾರಿನೂ ಪ್ರಮುಖವಾಗಿ ಈ ಸರ್ತಿ ಮಳೆಗಾಲದಲ್ಲಿಯೂ ಕೂಡ ಸರಿಯಾಗಿ ಮಳೆ ಆಗ್ತಿಲ್ಲ. ಬರಗಾಲದ ಸಮಯ ಹೇಗೆ ಕಳೀತಾ ಇತ್ತು ಹಾಗೆ ನಮ್ಮ ರಾಜ್ಯ ಈ ಒಂದು ಸಮಯದಲ್ಲಿ ಕಳೀತಾ ಇದೆ. ಅಷ್ಟೊಂದು ನೀರಿನ ಅಭಾವ ನಮ್ಮ ರಾಜ್ಯದಲ್ಲೇ ಇರುವಾಗ ಹೊರ ರಾಜ್ಯಕ್ಕೆ ಹೇಗೆ ನೀರು ಬಿಡೋದು ಅನ್ನೋ ವಿಚಾರವನ್ನ ಪ್ರಮುಖವಾಗಿ ಇಟ್ಕೊಂಡು ಇಂದು ಸಭೆ ಮಾಡ್ತಾರೆ. ಪ್ರಮುಖವಾಗಿ ಕರ್ನಾಟಕ ಬಂದ್ಗೆ ಯಾವ ದಿನ ಬಂದ್ ಮಾಡಿದ್ರೆ ಸೂಕ್ತ, ಮತ್ತೆ ಯಾವೆಲ್ಲ ಸಂಘಟನೆಗಳು ಕೇವಲ ಕನ್ನಡ ಪರ ಸಂಘಟನೆ ಅಲ್ಲದೆ ಬೇರೆಯ ಸಂಘಟನೆಗಳ ಸಹಾಯ ಕೂಡ ಕೇಳಬಹುದು. ಒಟ್ಟಾರೆ ಕರ್ನಾಟಕ ಬಂದ್ ಭವಿಷ್ಯ ಇನ್ನು ನಿರ್ಧಾರ ಆಗತ್ತಂತ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ಇವತ್ತು ಕನ್ನಡಿಗರ ಅಳಿವು ಉಳಿವು, ಕನ್ನಡಿಗರ ಬದುಕು, ಕನ್ನಡಿಗರಿಗಾಗಿ ಇವತ್ತು ಕನ್ನಡ ಪರ ಸಂಘಟನೆಗಳು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆಯನ್ನ ಇದ್ದಾರೆ. ಅದಾದ ಬಳಿಕ ಕರ್ನಾಟಕ ಬಂದ್ ಯಾವತ್ತು ಮಾಡಬೇಕು, ಈಗ CWMA ಕೊಟ್ಟಿರೋ ಅಂತ ಆದೇಶ ರಾಜ್ಯ ಸರ್ಕಾರ ಪರಿಪಾಲನೆ ಮಾಡಬಾರ್ದು ಅನ್ನೋ ಒತ್ತಡವನ್ನು ರಾಜ್ಯ ಸರ್ಕಾರದ ಮೇಲೆ ಹೇರ್ತಾ, ಒಂದು ವೇಳೆ ಏನಾದರೂ ಕರ್ನಾಟಕ ರಾಜ್ಯ ಸರ್ಕಾರ ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ ಬಿಟ್ಟಿದ್ದೇ ಆದರೆ ನಮ್ಮ ಹೋರಾಟ ಹೇಗಿರಬೇಕು ಅನ್ನೋ ರೂಪುರೇಷೆನ ಚರ್ಚೆ ಮಾಡಲಿಕ್ಕೆ ಬೆಳಗ್ಗೆ 11 ಗಂಟೆಗೆ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಖಾಸಗಿ ಹೋಟೆಲ್ನಲ್ಲಿ ಸಭೆ ಸೇರ್ತಾರೆ. ಕರ್ನಾಟಕ ಬಂದ್ ಯಾವತ್ತು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ಆಗಿ ಅಂತಿಮ ತೀರ್ಮಾನವನ್ನು ಕೈಗೊಳ್ತಾರೆ. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ಈಗ ತಮಿಳುನಾಡಿಗೆ ಹರಿಸಬೇಕು ಅನ್ನೋ ಆದೇಶವನ್ನು CWMA ಮಾಡಿದೆ. CWRC ಕೊಟ್ಟಿರೋ ಅಂಥ ಆದೇಶವನ್ನು CWMA ಎತ್ತಿ ಹಿಡಿದಿದೆ. ಹೀಗಾಗಿ ಇದು ಕನ್ನಡಿಗರ ಪಾಲಿಗೆ, ಕರ್ನಾಟಕದ ಪಾಲಿಗೆ ಮರಣ ಶಾಸನ ಅಂತಾನೆ ಉಲ್ಲೇಖ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.